ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಭವನ ಅದರ ಕಾರಣಕರ್ತರಾದ ವೈಕೆ ಮುದ್ದುಕೃಷ್ಣ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ದಿನ ಕಂಪ್ಲೀಟ್ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಚಟುವಟಿಕೆಗಳು ಕನ್ನಡ ಭವನದಲ್ಲಿ ನಡೆಯುವ ಹಾಗೆ ಮಾಡಿದ್ದು ಇದೇ ನಮ್ಮ ವೈಕೆ ಮುದ್ದುಕೃಷ್ಣ ಅವರು. ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಅಧಿಕಾರಿಯಾಗಿದ್ದರು. ಅಷ್ಟೇ ಅಲ್ಲದೇ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದು ಸಹ ಇವರೇನೆ. ಇದರ ಪ್ರೆಸಿಡೆಂಟ್ ಸಹ ಇವರು ಆಗಿದ್ದಾರೆ. ಸಾಕಷ್ಟು ಗ್ರಾಮೀಣ ಕಲಾವಿದರಿಗೆ ಗೈಡನ್ನು ಸಹ ಮಾಡ್ತಿದ್ದಾರೆ. ಈ ಒಂದು ಎಲ್ಲ ಕಾರಣಗಳಿಂದಾಗಿ ಇವತ್ತಿನ ದಿನ ಸಾಹಿತ್ಯ ಮತ್ತು ಸಂಗೀತ ಹಿರಿಯ ನಾಗರಿಕರಿಗೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ, ಮಾನಸಿಕ ಸಮತೋಲನ, ಮಾನಸಿಕ ನೆಮ್ಮದಿ, ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಹಿರಿಯ ನಾಗರಿಕರು ಹಾಡಬೇಕಾ ಅಥವಾ ಹಾಡನ್ನು ಕೇಳಿದ್ರೆ ಸಾಕಾಗುತ್ತಾ, ಈ ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತಿನ ದಿನ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಖುದ್ದಾಗಿ ವೈಕೆ ಮುದ್ದುಕೃಷ್ಣ ಸರ್ ಅವರೇ ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಸರ್. ನಮಸ್ಕಾರ, ಬಹಳ ಸಂತೋಷ ನಿಮ್ಮ ರೇಡಿಯೋ ಚಾನೆಲ್ ನಲ್ಲಿ ಮಾತಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದ್ದು ಬಹಳ ಅಪರೂಪದ ಅವಕಾಶ. ಖಂಡಿತ ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮಾತಾಡ್ತಿರುವಂಥದ್ದು ಸಾಹಿತ್ಯ ಮತ್ತು ಸಂಗೀತ ಹಿರಿಯ ನಾಗರಿಕರಿಗೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಸರ್. ಮಾನಸಿಕ ಸಮತೋಲನ, ಮಾನಸಿಕ ನೆಮ್ಮದಿ, ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ನಾವು ಮಾತಾಡ್ತಿದ್ದೀವಿ. ಮೊದಲನೇದಾಗಿ ಸಾಹಿತ್ಯ ಮತ್ತು ಸಂಗೀತ ಹಿರಿಯ ನಾಗರಿಕರಿಗೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಸರ್? ನೋಡಿ, ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಜಗತ್ತು ಒಂದು ನಾಗಾಲೋಟದಿಂದ ಓಡ್ತಾ ಇರ್ತಕ್ಕಂಥ ಒಂದು ಈ ವೈಜ್ಞಾನಿಕ ಜಗತ್ತು ವಿಶೇಷವಾಗಿ ನಾಗಾಲೋಟದಿಂದ ಹೆಜ್ಜೆ ಇಡ್ತಾ ಇರ್ತಕ್ಕಂಥದ್ದು, ಓಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ವಿ. ತಾಳ್ಮೆ ಅನ್ನೋದನ್ನ ಪ್ರತಿಯೊಬ್ಬ ಮನುಷ್ಯನು ಕಳ್ಕೊಂಡಿದ್ದಾನೆ. ಪ್ರತಿಯೊಂದಕ್ಕೂ ಆತುರ, ಎಲ್ಲವೂ ಆತುರದಿಂದ ಆಗಬೇಕು ಅನ್ನೋದೊಂದು ಒಂದು ನಡೆ. ಆದರೆ ಈ ಆತುರದ ನಡೆ ನಮ್ಮ ಸಮಾಜದ ನಮ್ಮ ಸ್ವಾಸ್ಥ್ಯವನ್ನ ಸರಿಯಾದ ರೀತಿಯಲ್ಲಿ ಕಾಪಾಡುತ್ತಾ, ಅದನ್ನ ನೋಡ್ಕೊಳ್ಳುತ್ತಾ, ರಕ್ಷಣೆ ಮಾಡುತ್ತಾ ಅನ್ನೋದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಈಗ ನನ್ನ ದೃಷ್ಟಿನಲ್ಲಿ ಇವತ್ತಿನ ಯುವ ಪೀಳಿಗೆ ಏನಿದೆ, ಅವ್ರದೇ ಒಂದು ಜಗತ್ತವರು. ಆಧುನಿಕ ವಿದ್ಯುನ್ಮಾನಗಳ ಜಗತ್ತಿನಲ್ಲಿ ಅವರೆಲ್ಲ ತೇಲಾಡ್ತಿದ್ದಾರೆ, ಓಡಾಡ್ತಾ ಇದ್ದಾರೆ, ಹಾರಾಡ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ಬಹುಶಃ ನಮ್ಮ ಒಂದು ಹಳೆಯ ಬೇರನ್ನು ಕೂಡ ನಾವು ಮರಿಬಾರದು. ಇವತ್ತು ಹೇಗಾಗಿದೆ ಅಂದ್ರೆ ಸಾಹಿತ್ಯ ಕರ್ನಾಟಕದಲ್ಲಿ, ನಾನು ಒಂದು ಕಡೆ ಬೇಂದ್ರೆ ಅವರ ಮಾತನ್ನ ಉಲ್ಲೇಖ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಲೋಕ ಹೇಗಿದೆ ಅಂದ್ರೆ, ನಮ್ಮಲ್ಲಿ ಈ ಕರ್ನಾಟಕದ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ಇಲ್ಲಿ ಏರುವಷ್ಟು ಮಲೆಗಳು, ಕುಡಿಯುವಷ್ಟು ನೀರು, ಬರೆಯುವಷ್ಟು ಕಾವ್ಯ, ಹಾಡುವಷ್ಟು ಪದ್ಯಗಳು. ಅಂದ್ರೆ ಅಷ್ಟೊಂದು ಸಂಪದ್ಭರಿತವಾದ ನಾಡು ನಮ್ಮದು. ಎಲ್ಲ ರೀತಿಯಲ್ಲೂ ನೈಸರ್ಗಿಕ ಸಂಪತ್ತಿರ್ಬೋದು, ಸಾಹಿತ್ಯ ಸಂಪತ್ತಿರ್ಬೋದು. ವಿಶೇಷವಾಗಿ ಕಾವ್ಯ ಜಗತ್ತಿನಲ್ಲಿ ಕರ್ನಾಟಕದ ಕೊಡುಗೆ ಬಹಳ ಅದ್ಭುತವಾದ ಕೊಡುಗೆ. ಹಾಗೆ ಸಾಹಿತ್ಯ ಲೋಕದಲ್ಲಿ ಅದು ಕಾದಂಬರಿ ಇರ್ಬೋದು, ವಿಡಂಬನೆ ಇರ್ಬೋದು, ವಿಮರ್ಶೆ ಇರ್ಬೋದು, ನಾಟಕಗಳು ಇರ್ಬೋದು, ಎಲ್ಲಾ ಪ್ರಕಾರಗಳು, ಹವ್ಯಾಸ ನಾಟಕದಿಂದ ಹಿಡಿದು ಪೌರಾಣಿಕ ನಾಟಕಗಳಿಂದ ಹಿಡಿದು ಯಕ್ಷಗಾನ, ಬಯಲಾಟ, ದೊಡ್ಡಾಟ, ಎಲ್ಲ ಕಲಾ ಪ್ರಕಾರಗಳು ಅಂದ್ರೆ ವಿಶಿಷ್ಟವಾದ ಕಲೆಗಳನ್ನು ಕೂಡ ಇವತ್ತು ಚಿತ್ರಕಲೆ ಇರಬಹುದು ನಮ್ಮಲ್ಲಿ, ಆಮೇಲೆ ಕರಕುಶಲ ಇರ್ಬೋದು, ಎಲ್ಲದರಲ್ಲೂ ನಾವು ಪಾಂಡಿತ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಇರುವಾಗ ಇಂಥ ನಾನೀಗಾಗಲೇ ಹೇಳಿದ ನಾಗಾಲೋಟದಿಂದ ಓಡ್ತಾ ಇರ್ತಕ್ಕಂಥ ಈ ಜಗತ್ತಿನಲ್ಲಿ ಯುವ ಪೀಳಿಗೆ
ಬಹುಶಃ ಹಿರಿಯ ನಾಗರಿಕರ ಬಗ್ಗೆ ಸಾಕಷ್ಟು ಗಮನ ಕೂಡ ಹರಿಸ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಎಲ್ಲೋ ಒಂದ್ ಕಡೆ ಇಲ್ಲಿಂದ ವಿದೇಶಕ್ಕೆ ಹೋಗಿ ನೆಲೆಸಿರ್ತಕ್ಕಂಥ ಜನ ಅವರ ತಂದೆ ತಾಯಿಗಳನ್ನ, ಹಿರಿಯ ನಾಗರಿಕನ ಇಲ್ಲೆಲ್ಲೋ ಒಂದು ನೆಲೆಯೂರಿಸಿ ಯಾವುದೋ ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟು ಅಲ್ಲಿ ನೀವು ಕಾಲ ಕಳೀರಿ ಅಂತ ಅವ್ರಿಗೆ ಬಿಟ್ಟಿರ್ಬೋದು. ಅದೇ ರೀತಿ ಇಲ್ಲೇ ಇರ್ತಕ್ಕಂಥವ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಬಹಳ ಸ್ವಲ್ಪ ನಿಷ್ಠುರವಾಗಿ ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಇಲ್ಲೇ ಇರ್ತಕ್ಕಂಥ ಹಿರಿಯ ನಾಗರಿಕರುಗಳು ತಮ್ಮ ಮಕ್ಕಳಿಂದ ದೂರ ಇರ್ತಕ್ಕಂಥ ವಾತಾವರಣ ಕೂಡ ಇವತ್ತು ಸೃಷ್ಟಿಯಾಗಿದೆ. ಹಾಗಾಗಿ ಇದು ಒಂದು ಅತಂತ್ರ ಸ್ಥಿತಿಯಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಹಿರಿಯ ನಾಗರಿಕರು, ಅವರಿಗೆ ಮೂಲಭೂತವಾಗಿ ಮನಸ್ಸಿಗೆ ಸಮಾಧಾನ ಸಿಗಬೇಕು. ಒಂದು ಒಳ್ಳೆಯ ವಾತಾವರಣದಲ್ಲಿ ಅವರು ತಮ್ಮ ಜೀವನವನ್ನ ಜೀವಿತಾವಧಿಯನ್ನು ಕಳೀತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಹಾಗಾಗಿ ಸಾಹಿತ್ಯ ನಮ್ಮಲ್ಲಿರ್ತಕ್ಕಂಥ ಈ ಓದಿನ ಅಭ್ಯಾಸ ಏನಿದೆ, ಬಹುಶಃ ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂಥ ಬಹುತೇಕ ಹಿರಿಯ ನಾಗರಿಕರಿಗೆ ಓದುವ ಅಭ್ಯಾಸ ಇದೆ. ನಮ್ಮಲ್ಲಿ ಗ್ರಂಥಾಲಯಗಳಿದಾವೆ, ಓದ್ತಾರೆ. ಆಮೇಲೆ ಆ ಓದುವಂತ ಅಭ್ಯಾಸದಿಂದ ಅವರ ಮಾನಸಿಕ ಏನು ಸಮತೋಲನವನ್ನು ಕೂಡ ಕಾಪಾಡಿಕೊಂಡು ಅವರು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಕೂಡ ತಮ್ಮ ಜೀವನವನ್ನು ಸಾಗಿಸಬಹುದು. ಇದು ನನ್ನ ಒಂದು ಅಭಿಪ್ರಾಯ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನೋಡಿ, ನಾನು ಓದುವ ಅಭ್ಯಾಸವನ್ನ ಬಹಳ ವರ್ಷಗಳಿಂದ ಇಟ್ಕೊಂಡು ಇವತ್ತು ಕೂಡ ನನ್ನ ಮನೆಯಲ್ಲಿ ನಾನು ಒಂದು ಅದ್ಭುತವಾದ ಗ್ರಂಥಾಲಯ ಇಟ್ಕೊಂಡಿದ್ದೀನಿ. ನಾನು ಈ ವಯಸ್ಸಲ್ಲೂ ಕೂಡ ಪ್ರತಿ ದಿವಸ ಯಾವ್ದಾದ್ರು ಒಂದು ಪುಸ್ತಕ ಓದ್ಲೇಬೇಕು. ಆ ಓದಿನ ಮೂಲಕ ನಮಗೆ ಜೀವನದ ಎಲ್ಲ ಅನುಭವಗಳು ಬರ್ತವೆ. ಬೇರೆ ಬೇರೆ ಕಥೆಗಳು, ಕಾದಂಬರಿಗಳು, ವಿಡಂಬನೆಗಳು, ವಿಮರ್ಶೆಗಳು. ಆಮೇಲೆ ನಮ್ಮ ಕಾವ್ಯ ಜಗತ್ತನ್ನ ನಾವು ಓದ್ತಾ ಹೋದ್ರೆ ಹೇಗೆ ಅವು ಮಾರ್ಗಸೂಚಿಗಳಾಗಿ ನಮಗೆ ನಮ್ಮನ್ನ ಮುನ್ನಡೆಸ್ಕೊಂಡು ಹೋಗ್ತವೆ ಅನ್ನೋದು ಕೂಡ ಬಹಳ ಮುಖ್ಯ. ಅಂದ್ರೆ ಹಿರಿಯ ನಾಗರಿಕರಿಗೆ ಮಾರ್ಗಸೂಚಿಗಳ ಅವಶ್ಯಕತೆ ಇದೆ ಅಂತ ನಾನು ಹೇಳೋದಿಲ್ಲ. ಅವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಓದೋದ್ರ ಮೂಲಕ. ಆದ್ರೆ ಮಾರ್ಗಸೂಚಿ ಮಾದರಿಯಾಗಿ ಅವರು ಯಾರಿಗೆ ರೂಪಿತವಾಗಬಹುದು ಅಂದ್ರೆ ಇವತ್ತಿನ ಪೀಳಿಗೆಗೆ, ಅವರಿಗೆ ಅದನ್ನ ಎರಿಬಹುದು ಅವರು ಅಂತ ಒಂದು ಅವಕಾಶ ಕೂಡ ಬೇಕಾಗುತ್ತೆ ಇವತ್ತು. ಖಂಡಿತ ಸರ್. ಹಾಗೆ ಸಾಹಿತ್ಯದ ಬಗ್ಗೆ, ಓದೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ರಿ. ಹಾಗೆ ಸಂಗೀತದ ಬಗ್ಗೆ ನಾವು ಮಾತಾಡೋದಾದ್ರೆ ಮಾನಸಿಕ ಸಮತೋಲನ, ಮಾನಸಿಕ ನೆಮ್ಮದಿ, ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯ ನಾಗರಿಕರು ಹಾಡನ್ನ ಹಾಡ್ಬೇಕಾ ಅಥವಾ ಹಾಡನ್ನ ಕೇಳಿದ್ರೆ ಸಾಕಾಗುತ್ತಾ? ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಿ, ಹಾಡು ಬರೆಯುವವರದಲ್ಲ, ಹಾಡು ಹಾಡುವವರದು. ಕವಿ ಯಾವತ್ತೂ ಕೂಡ ಕಾವ್ಯ ಬರೀತಾರೆ. ಅದು ನಮ್ಮ ಪರಂಪರೆಯನ್ನ ನಾವು ಇವತ್ತೇನಾದ್ರು ತಗೊಂಡ್ರೆ, ಅದು ಕನ್ನಡದ ಕಣ್ಣುವ BMC ಅವರಿಂದ ಹಿಡಿದು ಇವತ್ತಿನವರೆಗೂ ಏನು ಇಲ್ಲಿ ಇವತ್ತಿನ ಯುವ ಪೀಳಿಗೆಯೂ ಕೂಡ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದ್ದು. BMC ಇರ್ಬೋದು, ಗೋವಿಂದ ಪೈಗಳು ಇರ್ಬೋದು, ಕುವೆಂಪು ಇರ್ಬೋದು, ಮಾಸ್ತಿ, ಬೇಂದ್ರೆ, ಶಿವರಾಮ್ ಕಾರಂತರು, ಕಂಬಾರರು, ಕಣ್ವಿಯವರು, GS ಶಿವರುದ್ರಪ್ಪನವರು, DVG ಅವರು, ಹೀಗೆ ಪೂತಿನ ಅವರು, KS ನರಸಿಂಹಸ್ವಾಮಿ ಅವರು ಅದ್ಭುತವಾದ ಹೇಳುವ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಸಾಹಿತ್ಯ ಏನಾಗ್ತದೆ, ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡಕ್ಕೆ ಇಚ್ಛೆ ಪಡ್ತೀನಿ. ನಾನು ಗೋಪಾಲ್ ಕೃಷ್ಣ ಅಡಿಗರು ಬಹಳ ಅದ್ಭುತ ಸಾಹಿತ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಗೋಪಾಲ್ ಕೃಷ್ಣ ಅವರ ಸಾಹಿತ್ಯವನ್ನ ಅವ್ರ ಕಾಲದಲ್ಲಿ BC ರಾಮಚಂದ್ರ ಶರ್ಮಾ ಅವರು, ಪೂತಿನ ಅವರು, ಗೋಪಾಲ್ ಕೃಷ್ಣ ಅಡಿಗರವರ ಮನೋಧರ್ಮದಲ್ಲಿ ಸಾಹಿತ್ಯವನ್ನ ಓದಬೇಕು, ಸಾಹಿತ್ಯವನ್ನು ಸಂಗೀತವಾಗಿ ಕೇಳುವುದು ಅವರಿಗೆ ಯಾವತ್ತೂ ಕೂಡ ಅದು ಪಥ್ಯವಾಗಿರ್ಲಿಲ್ಲ. ಅವ್ರು ಯಾವಾಗಲೂ ವಿರೋಧ ಮಾಡ್ತಾ ಇದ್ರು. ಯಾಕೆ ಸಾಹಿತ್ಯವನ್ನು ಸಂಗೀತದ ಮೂಲಕ ಕೇಳಬೇಕು? ಸಾಹಿತ್ಯ ಓದ್ಕೊಳ್ಳಿ, ನಮ್ಮ ಸಾಹಿತ್ಯ ಓದುವಷ್ಟು ಗಟ್ಟಿಯಾಗಿಲ್ವಾ? ಅದರಲ್ಲಿ ಸ್ವಾರಸ್ಯಕರವಾದ ವಿಷಯಗಳಿಲ್ವಾ? ಹೀಗೆ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತಕ್ಕಂಥ ಸಂದರ್ಭದಲ್ಲಿ ಗೋಪಾಲ್ ಕೃಷ್ಣ ಅಡಿಗರ ಒಂದು ಕವನವನ್ನ ಮೈಸೂರು ಅನಂತ ಸ್ವಾಮಿಯವರು ಸ್ವರ ಸಂಯೋಜನೆ ಮಾಡಿ ಹಾಡಿಸೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ ಆ ಕವನ ತಲುಪಿತು. ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಇದು ಬಹುಶಃ ಯಾವ ಒಂದು ಸಾಹಿತ್ಯದ ಒಳಗಿರ್ತಕ್ಕಂಥ ಓದುಗನಿಗೆ ಅದರ ಅಂತರಾದ ಅರ್ಥಗಳು ಒಳಗೆ ತಟ್ಟುವುದು ಬಹಳ ಕಷ್ಟ ಆಗಿತ್ತು. ಆದರೆ ಯಾವಾಗ ಸಂಗೀತಕ್ಕೆ ಅಳವಡಿಸಿ ಇಡೀ ಜಗತ್ತಿನಾದ್ಯಂತ ಸಂಚಾರ ಮಾಡ್ಲಿಕ್ಕೆ ಶುರು ಮಾಡ್ತು ಸಂಗೀತದ ರೂಪದಲ್ಲಿ, ಅದು ತನ್ನ ನಿಜವಾದ ಗಟ್ಟಿತನವನ್ನ ಎಲ್ರಿಗೂ ತೋರಿಸ್ಕೊಳ್ಳಕ್ ಶುರುವಾಯ್ತು. ಹಾಗಾಗಿ ಗೋಪಾಲ್ ಕೃಷ್ಣ ಅಡಿಗರು ಕೂಡ ಇದ್ರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗೆ GS ಶಿವರುದ್ರಪ್ಪನವರು ಎದೆ ತುಂಬೆ ಹಾಡಿದನು ಆ ಗೀತೆಯನ್ನ ಇವತ್ತು ಪ್ರಪಂಚದಲ್ಲಿ ಕೇಳದಿರ್ತಕ್ಕಂಥ ವ್ಯಕ್ತಿನೇ ಇಲ್ಲ. ಯಾವ ಕವಿತೆಯೋ ಯಾವ ಸಾಹಿತ್ಯ ರೂಪದಲ್ಲಿ ಅದು ಪುಸ್ತಕದ ಒಳಗಡೆನೆ ಇದ್ರೆ ಅದನ್ನು ಒಂಥರ ನಾವೆಲ್ಲೋ ಒಂದ್ ಕಡೆ
ಒಂದು ಫ್ರೇಮ್ ಹಾಕ್ಬಿಟ್ಟು ಒಳಗಡೆ ಇಟ್ಟಂಗೆ ಅದು ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಂಗೆ ಆಗುತ್ತೆ ಹೊರತು ಅದು ಬೇರೆ ಕಡೆ ತಲುಪಬೇಕಾದ್ರೆ ಸಂಗೀತ ಬಹಳ ಮುಖ್ಯವಾಗುತ್ತೆ. ಸಂಗೀತ ಹಾಡುವವರಿಂದ ಒಂದೇ ಅಲ್ಲ, ಅದು ಬರೆಯುವವರದು ಮಾತ್ರ ಅಲ್ಲ, ಹಾಡುವವರದು ಮಾತ್ರವಲ್ಲದ ಕೇಳುಗನದ್ದು ಕೂಡ ಸಂಗೀತ ಉಂಟು. ಹಾಗಾಗಿ ಕನ್ನಡದ ಕಾವ್ಯವನ್ನ ಒಂದು ರೀತಿಯ ಇಡೀ ಪ್ರಪಂಚಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನ ಆ ಕಾಲದಲ್ಲಿ ಕಾಳಿಂಗರಾಯಂತ ಮಹಾನ್ ವ್ಯಕ್ತಿಗಳು ಮಾಡಿದ್ರು. ಅದಾದ್ಮೇಲೆ ಪದ್ಮಚರಣು, ಎಚ್ ಕೆ ನಾರಾಯಣು, ಮೈಸೂರು ಅನಂತಸ್ವಾಮಿ, ಅಶ್ವಥ್ ಅವರು. ಇವತ್ತು ಕೂಡ ನಾವು ಕಳೆದ 4 ದಶಕಗಳಿಂದ ಕನ್ನಡದಲ್ಲಿ ಬಂದಂತ ಕಾವ್ಯ ಸಂಪತ್ತನ್ನ ಇಡೀ ಪ್ರಪಂಚಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಅದ್ರ ಮೂಲಕ ಏನಾಗುತ್ತೆ, ಬರೀ ಓದೋದು ಮಾತ್ರ ಅಲ್ಲ, ಅದು ಸಂಗೀತದ ಮೂಲಕ ಹೋದ್ರೆ ಮನಸ್ಸಿಗೆ ಮುದ ಕೊಡುತ್ತೆ. ಸಂಗೀತ ಯಾವತ್ತು ಕೂಡ ಅನಂತಮು. ಅದಕ್ಕೆ ಇಟ್ ಹ್ಯಾಸ್ ನೋ ಬ್ಯಾರಿಯರ್ ಆಫ್ ಲ್ಯಾಂಗ್ವೇಜ್. ಸಂಗೀತಿಗೆ ಭಾಷೆಯ ಕಟ್ಟುಪಾಡುಗಳಿಲ್ಲ ಅನ್ನೋದು ಕೂಡ ನಾವೆಲ್ಲರೂ ಒಪ್ಕೋಬೇಕಾದಂತ ವಿಷಯ. ಹಾಗಾಗಿ ನಮ್ಮಲ್ಲಿ ನೋಡಿ, ಕರ್ನಾಟಕ ಎಷ್ಟು ವಿಶಿಷ್ಟವಾದ ಒಂದು ರಾಜ್ಯ ಅಂದ್ರೆ, ಇಲ್ಲಿ ಹಿಂದೂಸ್ತಾನಿ ಮತ್ತೆ ಕರ್ನಾಟಕ ಈ 2 ಪ್ರಕಾರಗಳು, ಶಾಸ್ತ್ರೀಯ ಸಂಗೀತದ 2 ಪ್ರಕಾರಗಳು ಮಿಳಿತವಾಗಿ ಇಲ್ಲಿ ಒಂದು ಅದ್ಭುತವಾದ ಸಾಧನೆಯನ್ನ ಸಾಧಕರನ್ನು ನಮಗೆ ಕೊಟ್ಟಿದೆ. ಆ ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಶಾಸ್ತ್ರೀಯ ಇರ್ಬೋದು. ಜೊತೆಗೆ ಭಾವಗೀತೆಯ ಗಾಯನ, ಸುಗಮ ಸಂಗೀತ ಗಾಯನ ಕಳೆದ ಒಂದು 80 ವರ್ಷಗಳಿಂದ ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದು, ಬೇರೆ ಯಾವ ಭಾಷೆಯಲ್ಲೂ ಇಷ್ಟು ಮಟ್ಟಿಗೆ ಬಹಳ ಪ್ರಭಾವಶಾಲಿಯಾದ ಒಂದು ಮಾಧ್ಯಮವಾಗಿ ಅದೆಲ್ಲೂ ಬೆಳೆದಿಲ್ಲ. ಹಾಗೆ ನಮ್ಮ ಜಾನಪದ ಗೀತೆಗಳು, ಗಮಕದ ಮೂಲಕನೇ ಒಂದು ರೀತಿಯಲ್ಲಿ ಕಾವ್ಯವನ್ನ ಪರಿಚಯ ಮಾಡ್ಕೊಡ್ತಕ್ಕಂಥ ಮಹಾ ದೊಡ್ಡ ಕೆಲಸ ಆಗಿದೆ ಅವಾಗ. ಹಾಗೆ ರಂಗಗೀತೆಗಳು. ಸಂಗೀತವನ್ನ ಬರೀ ಹಾಡುವವರು ಮಾತ್ರ ಅದನ್ನ ಆಸ್ವಾದಿಸ್ತಾರೆ, ಸಂತೋಷ ಪಡ್ತಾರೆ ಅನ್ನೋದಲ್ಲ, ಕೇಳುವವರಿಗೂ ಕೂಡ ಮಂತ್ರಮುಗ್ಧರನ್ನಾಗಿ ಕೇಳುಗರನ್ನ ಮಾಡ್ತಕ್ಕಂಥ ಶಕ್ತಿ ಈ ಸಂಗೀತಕ್ಕಿದೆ ಅನ್ನೋದು ನನ್ನ ದೃಢವಾದ ಅಭಿಪ್ರಾಯ. ಖಂಡಿತ ಸರ್, ತಾವು ಹೇಳಿದಾಗೇನೆ ಒಂದು ಮಾತಲ್ಲಿ ತಾವು ಹೇಳ್ತಿದ್ರಿ, ಯುವ ಪೀಳಿಗೆಯು ಹಿರಿಯ ನಾಗರಿಕರಿಗೆ ಸಾಕಷ್ಟೊಂದು ಸಮಯವನ್ನು ನೀಡ್ತಿಲ್ಲ ಅಂತ ಹೇಳ್ತಿದ್ರಿ. ಆಗ ಹಿರಿಯ ನಾಗರಿಕರು ವಯಸ್ಸಾದಂತೆ ನಾನಾ ರೀತಿಯ ಚಿಂತೆಗಳಿಗೆ ಒಳಗಾಗ್ತಾರೆ. ಅಂದರೆ ಒಂಟಿತನವು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳು ಹಿರಿಯ ನಾಗರಿಕರಲ್ಲಿ ಇರುತ್ತೆ. ಆಗ ಹಾಡುಗಳನ್ನು ಕೇಳೋದ್ರಿಂದ ಅವರ ಒಂದು ಮಾನಸಿಕ ನೆಮ್ಮದಿಯನ್ನು ಅಥವಾ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಖಂಡಿತವಾಗೂ. ಯಾಕೆಂದ್ರೆ ಒಂದು ಇಂಥ ಪರಿಸ್ಥಿತಿಲಿ ಈಗಾಗಲೇ ಹೇಳಿದಾಗೆ ಯಾವ ಹಿರಿಯ ನಾಗರಿಕರು ಅವ್ರು ಎಷ್ಟೇ ಹಿರಿಯರಿದ್ರು ಯುವ ಪೀಳಿಗೆಯ ಇಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮನೋಧರ್ಮ ಬಹಳಷ್ಟು ಜನ ಹಿರಿಯ ನಾಗರಿಕರಿಗೆ ಇರೋದಿಲ್ಲ. ಎಲ್ಲೋ ಅಪರೂಪಕ್ಕೆ ಮಕ್ಕಳ ಜೊತೆ ಮಕ್ಕಳಾಗಿ, ದೊಡ್ಡವರ ಜೊತೆ ದೊಡ್ಡವರಾಗಿ, ಅವ್ರ ಜೊತೆ ಖುಷಿ ಪಡ್ತಕ್ಕಂಥದ್ದು, ಅವ್ರ ಜೊತೆ ಪ್ರವಾಸ ಮಾಡ್ತಕ್ಕಂಥ ಮನೋಧರ್ಮವನ್ನ ಕೆಲವು ವಯೋವೃದ್ಧರು ಕೂಡ ಇವತ್ತು ಇಟ್ಕೊಂಡಿದ್ದಾರೆ. ಉದಾಹರಣೆಗೆ ನನ್ನಂತವನು, ಈಗ ನನಗೆ 70 ವರ್ಷ ಮೀರಿದ್ರು ಕೂಡ ಇವತ್ತು ಕೂಡ ನಮ್ಮ ಮಕ್ಕಳ ಜೊತೆ, ಆಮೇಲೆ ಬೇರೆ ಬೇರೆ ಮಕ್ಕಳ ಜೊತೆ, ಯುವಕರ ಜೊತೆ ಆ ಯುವಕರ ಜೊತೆ ಯುವಕನಾಗಿ ನಾನು ಭಾಗವಹಿಸ್ತೀನಿ. ಆದ್ರೆ ಎಲ್ರಿಗೂ ಅದು ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಒಂಟಿತನ ಏನು ಒಬ್ಬ ಮನುಷ್ಯನಿಗೆ, ಒಬ್ಬ ಹಿರಿಯ ನಾಗರಿಕ ಕಾಡ್ತಾ ಇರುತ್ತೆ, ಆ ಒಂಟಿತನವನ್ನ ಹಾಗೇ ಮುಂದುವರ್ಸ್ಕೊಂಡು ಹೋದರೆ ಮನಸ್ಸು ವ್ಯಾಕುಲತೆಗೆ ಒಳಗಾಗುತ್ತೆ. ಆ ಮನಸ್ಸು ವ್ಯಾಕುಲತೆಗೆ ಒಳಗಾದ್ರೆ ಅದ್ರ ಪರಿಣಾಮ ಆರೋಗ್ಯದ ದೃಷ್ಟಿಯಿಂದ ಅದರ ಪರಿಣಾಮ ಮನುಷ್ಯನ ದೇಹಕ್ಕಾಗತ್ತೆ, ಮನಸ್ಸಿಗಾಗುತ್ತೆ. ಇವೆಲ್ಲವನ್ನು ಹೋಗ್ಲಾಡಿಸ್ಬೇಕಾದ್ರೆ ಒಂದು ಅದ್ಭುತವಾದ ಓದುವ ಅವಕಾಶವನ್ನ ಹಿರಿಯ ನಾಗರಿಕೆಗೆ ಕಲ್ಪಿಸ್ಕೊಡ್ಬೇಕಾಗುತ್ತೆ. ಬರೀ ಟಿವಿ ನೋಡ್ಕೊಂಡು ಯಾವ್ದೋ ಸೀರಿಯಲ್ ನೋಡ್ಕೊಂಡು ಇರೋದಲ್ಲ, ಅದ್ರ ಜೊತೆಗೆ ಒಳ್ಳೆ ಅದ್ಭುತವಾದ ಸಂಗೀತವನ್ನು ಆಸ್ವಾದಿಸಿ ಅದರ ಅನುಭವದಿಂದ ತಮ್ಮನ್ನ ತಾವು ಸುಧಾರಿಸ್ಕೊಳ್ತಕ್ಕಂತ ಒಂದು ವಾತಾವರಣವನ್ನು ಕೂಡ ಹಿರಿಯ ನಾಗರಿಕರು ಸೃಷ್ಟಿ ಮಾಡ್ಕೋಬಹುದು. ಅದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ಯುವ ಜನತೆ ಆಗ್ಲಿ, ಇವತ್ತಿನ ಒಂದು ಸಮಾಜ ಆ ಒಂದು ನಿಟ್ಟಿನಲ್ಲಿ ಹಿರಿಯ ನಾಗರಿಕರ ನೆರವಿಗೆ ಬರೋದು ಬಹಳ ಅವಶ್ಯಕ ಅಂತ ನನ್ನ ಒಂದು ನಂಬಿಕೆ. ಖಂಡಿತ ಸರ್. ಹಾಗೆ ಕೆಲವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹಿರಿಯ ನಾಗರಿಕರು ಕೆಲವ್ರಿಗೆ ಓದೋದಕ್ಕೆ ಬರೋದಿಲ್ಲ, ಅಂಥವ್ರು ಸಂಗೀತವನ್ನ ಕೇಳೋದಕ್ಕೆ ಸಾಧ್ಯ ಇದೆ. ಜೊತೆಗೇನೆ ಕೇಳೋದ್ರ ಮುಖಾಂತರ ತಾವು ಹೇಳಿದಾಗೇನೆ ಮಾನಸಿಕ ನೆಮ್ಮದಿ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸಂಗೀತ ಮತ್ತು ಸಾಹಿತ್ಯದ ಮೂಲಕ ಹಿರಿಯ ನಾಗರಿಕರು ಇದರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಾನಸಿಕ ನೆಮ್ಮದಿ, ಮಾನಸಿಕ ಆರೋಗ್ಯ, ಮಾನಸಿಕ ಸಮತೋಲನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ತಮ್ಮ ಕಡೆಯಿಂದ ಹಿರಿಯ ನಾಗರಿಕರಿಗೆ ಕೆಲವೊಂದು ಮಾರ್ಗದರ್ಶನ, ಕೆಲವೊಂದು ಸಲಹೆ ಸೂಚನೆಗಳನ್ನು ತಿಳಿಸ್ಕೊಡೋದಾದ್ರೆ ಏನು ತಿಳಿಸ್ಕೊಡೋದಕ್ಕೆ ಬಯಸ್ತೀರಾ ಸರ್? ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕೆಗೆ ಏನಾಗ್ತದೆ, ಬೆಳಿಗ್ಗೆ ಹೇಳ್ತಾರೆ, ಬೆಳಿಗ್ಗೆ ಎಲ್ಲೋ ಒಂದ್ ಕಡೆ ಸಾಧ್ಯವಾದರೆ ಅವರಿಗೆ ಶಕ್ತಿ ಇದ್ರೆ ತೋಟ ತುಡಿಕೆ ಗದ್ದೆ ಕಡೆ ಹೋಗಿ ಬರ್ತಾರೆ. ಇಲ್ಲದ್ರೆ ಮನೇಲಿ ಇರ್ತಾರೆ, ಹೇಳ್ತಾರೆ, ಕಾಫಿ ಮಾಡ್ಕೊಟ್ರೆ ಕುಡಿತಾರೆ, ತಿಂಡಿ ಮಾಡ್ಕೊಟ್ರೆ ತಿಂತಾರೆ, ಆಮೇಲೆ ಮತ್ತೆ ಮನೇಲೇ ಕೂತಿರ್ತಾರೆ.
ಸಂಜೆ ಆದ ತಕ್ಷಣ ಅವ್ರಿಗೆ ಬೇರೆ ಶ್ರಮಿಕ ವರ್ಗದವರೆಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ. ಬಹಳ ವಯಸ್ಸಾದಂತು ಹಿರಿಯ ನಾಗರಿಕರು ಮನೆಯಲ್ಲಿ ಏಕಾಂಗಿ, ನಾನು ಹೇಳ್ತೀನಿ, ಆವಾಗ್ಲೇ ಹೇಳಿದೆ, ಏಕಾಂಗಿತನಕ್ಕೆ ಯಾವತ್ತೂ ಕೂಡ ಯಾವ ಹಿರಿಯ ನಾಯಕನು ಕೂಡ ಒಡ್ಡಿಕೊಳ್ಳಬಾರದು. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರೆ ಎಷ್ಟೋ ಜನಕ್ಕೆ ಓದುವ ಅಭ್ಯಾಸ ಇರೋದಿಲ್ಲ, ನೀವು ಹೇಳೋದಾಗೆ. ಎಷ್ಟೋ ಜನಕ್ಕೆ ಸಂಗೀತವನ್ನ ಹಾಡ್ತಕ್ಕಂಥ ಅಭ್ಯಾಸ ಇರೋದಲ್ಲ. ಆದ್ರೆ ಓದನ್ನ ಕೇಳುವ ಒಂದು ಅಭ್ಯಾಸ ಮಾಡ್ಕೋಬಹುದು, ಸಂಗೀತವನ್ನ ಕೇಳ್ತಕ್ಕಂಥ ಎಲ್ರೂ ಕೇಳ್ಬಹುದು. ಸಂಗೀತ ಅದಕ್ಕೆ ಹೇಳಿದೆ, ಅದಕ್ಕೆ ಭಾಷೆಯ ಕಟ್ಟುಪಾಡುಗಳಿಲ್ಲ, ಅದಕ್ಕೆ ವಯಸ್ಸಿನ ಅಂತರವಿಲ್ಲ, ಕೇಳ್ಕೋಬಹುದು. ಆದ್ರೆ ಓದೋದ್ರ ಮೂಲಕ ನೋಡಿ, ಹಿಂದೆ ಹರಿಕತೆ ಮಾಡ್ತಿದ್ರು, ಗಮಕದ ಮೂಲಕ ಕಾವ್ಯವನ್ನು ವಾಚನ ಮಾಡಿ ಹೇಳೋರು. ಆವಾಗ ಯಾರು ಕೂಡ ಪ್ರಕಾಂಡ ಪಂಡಿತರಾಗಿರ್ತಿರಲ್ಲ ಹಿರಿಯ ನಾಗರಿಕರು, ಅವರೆಲ್ಲರೂ ಕೂಡ ಸಾಮಾನ್ಯ ಜ್ಞಾನ ಇಟ್ಕೊಂಡವರು. ಆದರೆ ಪ್ರತಿಯೊಬ್ಬನ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಸಾಹಿತ್ಯವನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಈಗ ಸಮುದಾಯ ಭವನಗಳಿದಾವೆ, ಅಲ್ಲಿ ಸಮುದಾಯವನ್ನು ಕಟ್ತಕ್ಕಂಥ ಸಾಂಸ್ಕೃತಿಕ ಭವನಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಹಿರಿಯ ನಾಗರಿಕರಿಗೆ ಮನಮುಟ್ಟುವ ರೀತಿಯಲ್ಲಿ ಸಾಹಿತ್ಯವನ್ನು ತಲುಪಿಸ್ತಕ್ಕಂಥದ್ದು, ಸಾಹಿತ್ಯದ ತಿರುಳನ್ನು ತಲುಪಿಸ್ತಕ್ಕಂಥದ್ದು, ಅದರ ಮೂಲಕ ಅವರಿಗೆ ಅನುಭವ ಮತ್ತು ಅನುಭವ ಎರಡನ್ನೂ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಆಗ್ಬೇಕು. ಇದು ನನ್ನ ಒಂದು ಅನಿಸಿಕೆ. ಜೊತೆಗೆ ಯಾವ ಹಿರಿಯ ನಾಗರಿಕರು ಕೂಡ ಅನಾವಶ್ಯಕವಾಗಿ ಕಾಲಹರಣ ಮಾಡದೆ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಕ್ಕಂಥ ಈ ರೀತಿಯ ಚಟುವಟಿಕೆಗಳೆಲ್ಲ ಅವರು ಸಕ್ರಿಯವಾಗಿ ಭಾಗವಹಿಸಿದರೆ ಅವ್ರಿಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂದು ಒಳ್ಳೆಯ ಶಾಂತಯುತವಾದ ವಾತಾವರಣದಲ್ಲಿ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನೋದು ನನ್ನ ಒಂದು ನಂಬಿಕೆ. ಎಲ್ಲ ಕಡೆನೂ ಮಾಡ್ಕೋಬಹುದು, ಅವ್ರು ಎಲ್ಲೇ ಇರ್ಲಿ. ನಗರದಲ್ಲೇ ಇರಬೇಕು, ನಿಮಗೆ ವಿದ್ಯುನ್ಮಾನಗಳ ಸ್ಕೂಲ್ಗಳು ಇರಬೇಕು ಅಂತ ಎಲ್ಲ ಅರ್ಥ. ಅದು ಎಲ್ಲರ ಮೇಲೂ ರೇಡಿಯೋ ಇರಬೇಕು, ಎಲ್ಲರ ಮೇಲೂ ಟಿವಿಗಳು ಇರಬೇಕು, ಎಲ್ಲರ ಮೇಲೂ ಯೂಟ್ಯೂಬ್ ಇರ್ಬೇಕು, ಅದಲ್ಲ. ಅದು ಏನೂ ಇಲ್ಲದ ಜಾಗದಲ್ಲೂ ಕೂಡ ಸಾಹಿತ್ಯ ಮತ್ತು ಸಂಗೀತವನ್ನ ಕೇಳ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಂಡ್ರೆ ಹಿರಿಯ ನಾಗರಿಕರು ನಿಜವಾಗೂ ಕೂಡ ನೆಮ್ಮದಿಯ ಬಾಳಬಹುದು ಅನ್ನೋದು ನನ್ನ ಒಂದು ನಂಬಿಕೆ. ಖಂಡಿತ ಸರ್. ಒಟ್ಟಾರಾಗಿ ಹಿರಿಯ ನಾಗರಿಕರು ಸಾಹಿತ್ಯ ಮತ್ತು ಸಂಗೀತದಲ್ಲಿ ತೊಡಕೊಳ್ಳೋದ್ರಿಂದ ಅಥವಾ ಅದನ್ನು ಕೇಳೋದ್ರಿಂದ, ಆ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಹಿರಿಯ ನಾಗರಿಕರು ಮಾನಸಿಕ ಸಮತೋಲನ, ಮಾನಸಿಕ ನೆಮ್ಮದಿ, ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಾವು ತಿಳಿಸ್ಕೊಡ್ತಿದ್ದೀರಾ. ಕೊನೆಯದಾಗಿ ತಮ್ಮ ಕಡೆಯಿಂದ ಸಾಹಿತ್ಯ ಮತ್ತು ಸಂಗೀತದ ಬಗ್ಗೆ ಹಿರಿಯ ನಾಗರಿಕರ ದೃಷ್ಟಿಯಿಂದ ಏನಾದರೂ ತಿಳಿಸ್ಕೊಡೋದಾದ್ರೆ ಕೊನೆಯದಾಗಿ ತಾವು ತಿಳಿಸ್ಕೊಡ್ಬೋದು ಸರ್. ನೋಡಿ, ನಾವು ಸಿದ್ದಯ್ಯ ಪುರಾಣಿಕರದು ಒಂದು ಕವನದ ತುಣುಕು ನನಗೆ ಜ್ಞಾಪಕ ಬರ್ತದೆ. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ಏನಾದರೂ ಆಗು ಮೊದಲು ಮಾನವನಾಗು, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಅಂದ್ರೆ ಪ್ರತಿಯೊಬ್ಬನೂ ಯಾವ ವಯಸ್ಸಾದ್ರೂ ಕೂಡ ನಮಗೆ ಮೊದಲು ಅವನು ಮಾನವನಾಗಬೇಕು. ಅದಕ್ಕೆ ಯಾವತ್ತೂ ಕೂಡ ಕುವೆಂಪು ಹೇಳ್ತಾ ಇದ್ದಾರೆ, ಚಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಅಂದ್ರೆ ಯಾವ ಮನುಷ್ಯ ನನ್ನ ಮತ ಮನುಜ ಮತ, ನನ್ನ ಪಥ ವಿಶ್ವಪಥ ಅಂತ ಅನ್ಕೊಳ್ತಾನೋ ಅವನು ಯಾವತ್ತೂ ಕೂಡ ಅವನಿಗೆ ಯಾವ ವಯಸ್ಸು ಅಮರ್ಕೊಳ್ಳಲ್ಲ, ಅವ್ರಿಗೆ ಯಾವ ಒಂದು ಅನಾರೋಗ್ಯನೂ ಕಾಡೋದಿಲ್ಲ. ಯಾವತ್ತೂ ಕೂಡ ಆರೋಗ್ಯಪೂರ್ಣವಾದ ಬದುಕನ್ನು ಬಾಳ್ಲಿಕ್ಕೆ ಅವರು ಅನುಸರಿಸಬೇಕಾದ ಕ್ರಮ ಇಷ್ಟೇ. ನಾನು ಒಬ್ಬ ಮನುಜ, ನನ್ನ ಮತ ಮನುಜ ಮತ, ನನ್ನ ಪಥ ವಿಶ್ವಪಥ. ಹಾಗಾಗಿ ಆ ಒಂದು ಸಂದೇಶವನ್ನ ಹಿರಿಯ ನಾಗರಿಕ ಅಳವಡಿಸ್ಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಒಂದು ಸಂದೇಶವಾಗಿ ರವಾನೆ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅನ್ನೋದು ನನ್ನ ಒಂದು ಸಂದೇಶ. ಖಂಡಿತ ಸರ್. ಒಟ್ಟಾರಾಗಿ ಸಾಹಿತ್ಯ ಮತ್ತು ಸಂಗೀತ ಹಿರಿಯ ನಾಗರಿಕರಿಗೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ, ಮಾನಸಿಕ ಸಮತೋಲನ, ಮಾನಸಿಕ ನೆಮ್ಮದಿ, ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯ ನಾಗರಿಕರು ಯಾವ ರೀತಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತದಲ್ಲಿ ತೊಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟು ಸಾಕಷ್ಟೊಂದು ಮಾಹಿತಿ ನೀಡಿ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದೀರಾ. ಇಷ್ಟೆಲ್ಲ ಮಾಹಿತಿಗಳಿಗಾಗಿ ಪ್ರೀತಿಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ಕೇಳಿದಂತ ಕೇಳುಗರಿಗೂ ಕೂಡ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ಇದರಿಂದ ಏನಾದರೂ ಅವರಿಗೆ ಕಿಂಚಿತ್ತು ಒಂದು ಮಾಹಿತಿ ಒದಗಿದ್ರೆ ನಾನು ನಿಜವಾಗೂ ಕೂಡ ಧನ್ಯ. ನಮಸ್ಕಾರ. ಧನ್ಯವಾದಗಳು ಸರ್. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿವೃತ್ತ IAS ಅಧಿಕಾರಿಯಾದಂತಹ YK ಮುದ್ದುಕೃಷ್ಣ ಅವರು ಕನ್ನಡ ಭವನ ಅದರ ಕಾರಣಕರ್ತರು ಸಹ
ಆಗಿದ್ದಂಥವರು. ಹಾಗೆ ಕರ್ನಾಟಕದ ಕನ್ನಡ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕನ್ನಡ ಭವನದಲ್ಲೇ ನಡೆಯೋ ಹಾಗೆ ಮಾಡಿದ್ದು ಇದೇ ನಮ್ಮ ವೈ.ಕೆ. ಮುದ್ದುಕೃಷ್ಣ ಅವರು. ಇವರು ದೇವೇಗೌಡರ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಅಧಿಕಾರಿಯಾಗಿದ್ದರು. ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಈ ಸಂಸ್ಥೆಯನ್ನು ಹುಟ್ಟಾಕಿದವರು ಇವರೇನೆ. ಸಾಕಷ್ಟು ಕಲಾವಿದರಿಗೆ ಇವರು ಗೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇವರು ಇವತ್ತಿನ ದಿನ ಹಿರಿಯ ನಾಗರಿಕರಿಗೆ ಸಾಹಿತ್ಯ ಮತ್ತು ಸಂಗೀತ ಎಷ್ಟು ಅವಶ್ಯಕತೆ ಇದೆ, ಮಾನಸಿಕ ಸಮತೋಲನ, ಮಾನಸಿಕ ನೆಮ್ಮದಿ, ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯ ನಾಗರಿಕರು ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಯಾವ ರೀತಿಲಿ ತೊಡ್ಕೋಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹಿರಿಯರೊಂದಿಗೆ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.